ಕಾರ್ಯ ಕರ್ಕೊಂಡು ಹೋದ್ರೆ ಬೇತನ ಗಳಿಗೆಲ್ಲ ಬೇತನ ಅಡ್ಡಾಡಿದ್ರೆ ಒಂದು ಸೂಚಿ ಮಾಡಿದ್ರೆ ಬದುಕಿದ್ದಿಲ್ರಿ ನಮ್ಮವ್ವ. ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತಂದು ಅಡ್ಡಾಡ್ಸಿದ್ರಿ. ಬೆಳಿಗ್ಗೆ ಅದಕ್ಕಂತ ಇನ್ನೊಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಂತಂದು ಕಾರ್ ಬಾಡಿಗೆ ಮಾಡ್ಕೊಂಡು ಹೊಂಟಿವ್ರಿ. ನಮ್ಮ ಅವ್ನ ಜೀವ ಹೋತ್ರಿ. ಯಾರು ಕೊಡ್ತಾರೆ ಈಗ ನಮ್ಮ ಅವ್ನ ಜೀವ? ಅವ್ರಿಗೆ ಹೊಟ್ಟೆ ಬಾದಿತ್ರಿ. ಹೊಟ್ಟೆ ತಕ್ಕ ಸೇತತ್ರಿ. ಆಗ ಒಂದು ಇಂಜೆಕ್ಷನ್ ಮಾಡಂದ್ರೆ ಒಂದು ಗುಳಿಗೆ ಕೊಡಲಿಲ್ಲ, ಒಂದು ಇಂಜೆಕ್ಷನ್ ಮಾಡಲಿಲ್ಲ ರೀ. ಅದಕ್ಕೆ ನಾವು ಬೇರೆ ಕಡೆ ಕರ್ಕೊಂಡು ಹೊಂಟಿದ್ರಿ. ಅಷ್ಟು ಗಂಟ್ಲು ಇದಾತ್ರಿ. ಇಲ್ಲ ರೀ, ಒಂದು ಸೂಜಿ ಮಾಡಲಿಲ್ಲ ರೀ. ಅಲ್ಲೇ ಹೋಗಿರಿ, ಅಲ್ಲೇ ಹೋಗ್ರಿ, ಅಲ್ಲೇ ಮಾಡ್ತಾರಂತಾರೆ. ಮ್ಯಾಲೆ ವಾರ್ಡ್ ಕರ್ಕೊಂಡು ಹೋದ್ರೆ ಅಲ್ಲಿ ಮಾಡವಲ್ರಿ. ಇಲ್ಲಿ ಬಂದೇನ್ರಿ, ಇಲ್ಲಿ ಇದು ಮಾಡ್ತಾರೆ. ಏನಂತ ಮಾಡ್ಬೇಕ್ರಿ? ಅದಕ್ಕೆ ಒಂದು ಸೂಜಿ ಮಾಡಿದ್ರೆ ಬದುಕಿದ್ರಿ ನಮ್ಮವ್ವ. ಒಂದು ಸೂಜಿ ಸತಿಗೆ ಮಾಡಲಿಲ್ಲ ರೀ. ಬಿಡ್ರಿ ನಾಗರಾಜ್ ರೀ, ರತ್ನವ್ರಿ. ಅವರು ಆ್ಯಕ್ಚುಲಿ ನಿನ್ನೆ 3:45ಕ್ಕೆ ಸ್ಕಿನ್ ಒ ಪಿ ಡಿಗೆ ಬಂದಿದ್ದಾರೆ. ಸ್ಕಿನ್ ಒ ಪಿ ಡಿಗೆ ಬಂದಾಗ ನಮ್ಮ ಡಾಕ್ಟ್ರು ಅವ್ರನ್ನೆಲ್ಲ ಪರೀಕ್ಷೆ ಮಾಡಿ, ಸ್ಕಿನ್ ಒ ಪಿ ಡಿ ಚರ್ಮ ರೋಗದ ಕಾಯಿಲೆ ಇತ್ತು ಅವ್ರಿಗೆ. ಪೂರ್ತಿ ಎಂಟೈರ್ ಬಾಡಿಯಲ್ಲಿ ಪ್ರಾಬ್ಲಮ್ ಇತ್ತು ಸ್ಕಿನ್ನದ್ದು. ಅದಕ್ಕೆ ನಾವು ಟೀನಿಯಾ ಇನ್ಕಾಗ್ನಿಟೋ ಅಂತೀವಿ. ಅವರು ಬೇರೆ ಎಲ್ಲ ಕಡೆ ತೋರಿಸಿ ಸ್ಟಿರಾಯ್ಡ್ಸ್ ಎಲ್ಲ ಯೂಸ್ ಮಾಡಿ ಅದರಿಂದ ಕಾಂಪ್ಲಿಕೇಶನ್ಸ್ ಆಗಿ ನಮ್ಮ ಹತ್ರ ಬಂದಿದ್ದರು ಅವರು. ಅವರಿಗೆ ನಾವು ಇಮಿಡಿಯೇಟ್ಲಿ ಅಡ್ಮಿಟ್ ಮಾಡಿ ತದನಂತರ ಏನಾಗಿದೆ ಅಂತಂದರೆ ಎಲ್ಲನೂ ಗುಳಿಗೆ ಕೊಟ್ಟಿದ್ದೀವಿ. ವೇಸೋ ಡೈಲೇಟರ್ಸ್ ಅಂತೀವಿ. ಸಿಸ್ಟಮಿಕ್ ಸ್ಕ್ಲಿರೋಸಿಸ್ ಸಸ್ಪೆಕ್ಟ್ ಮಾಡಿದ್ವಿ. ಅದ್ರ ಜೊತೆಗೆ ಟೀನಿಯಾ ಅಂತಂದು ಸಸ್ಪೆಕ್ಟ್ ಮಾಡಿದ್ವಿ. ಬ್ಲಡ್ ಇನ್ವೆಸ್ಟಿಗೇಷನ್ ಬರೆದಿದ್ವಿ. ಅದ್ರ ಜೊತೆಗೆ ಸ್ಕ್ಯಾನಿಂಗು ಮತ್ತು ಟ್ರೀಟ್ಮೆಂಟ್ ಅಂತೂ ನಾವು ಔಷಧಿಯನ್ನು ಕೊಟ್ಟಿದ್ವಿ. ಬೆಳಿಗ್ಗೆ ಏನು ಮಾಡಿದ್ದಾರೆ ಅಂತಂದರೆ ಬಂದಾಗೂ ಅವ್ರದ್ದು ಬ್ಲಡ್ ಪ್ರೆಷರ್ ನಾರ್ಮಲ್ ಇತ್ತು. ಯಾವುದೇ ಥರ ಬೇರೆ ಯಾವುದೇ ಕಂಪ್ಲೇಂಟ್ಸ್ ಇರಲಿಲ್ಲ. ಆಮೇಲೆ ತುಂಬ ಒಬೇಸ್ ಇದ್ದರು ಅವರು, ಅಂದರೆ ದಪ್ಪ ಇದ್ದರು. ಅದಾದ ನಂತರ ಬೆಳಿಗ್ಗೆ ರೌಂಡ್ಸಿಗೆ ಹೋದಾಗ ನಾವು ಇಲ್ಲಿ ಇರೋಕ್ಕವಲ್ರಿ ಅಂತಂದು ಅವರು ಇದನ್ನು ಹೇಳಿ ಕೇಸ್ ಶೀಟಿಗೆ ಸೈನ್ ಮಾಡಿ ಕೆಳಗಡೆ ಬಂದಿದ್ದಾರೆ ಅವರು. ಕೆಳಗಡೆ ಬಂದಾದ ನಂತರ ಅಲ್ಲಿ ಹೊರಗಡೆ ಹೋಗಬೇಕಾದ್ರೆ ಅವ್ರಿಗೆ ತೊಂದರೆ ಆಗಿ ಅಸುನೀಗಿದ್ದಾರೆ. ಅದು ಮೋಸ್ಟ್ ಪ್ರಾಬಬ್ಲಿ ಹಾರ್ಟ್ ಅಟ್ಯಾಕ್ ಆಗಿರಬೇಕು ಅವ್ರಿಗೆ. ಈ ಥರ ಆಗಿದೆ. ಅವರು ಎಲ್ಲ ಕೇಸ್ ಶೀಟಿಗೆ ಸೈನ್ ಮಾಡಿ ಕೆಳಗಡೆ ಬಂದು ಹೋಗಿ ಅಲ್ಲಿ ಹೊರಗಡೆ ಹೋಗಬೇಕಾದ್ರೆ ಅವ್ರು ಕೊಲ್ಯಾಪ್ಸ್ ಆಗಿದ್ದಾರೆ. ನಾವು ಇನ್ನೂ ಇರ್ರಿ ಅಂತಂದ್ರೆ ನಾವು ಇರೋದಿಲ್ಲರಿ ಅಂತಂದು ಹೇಳಿ ಸೈನ್ ಮಾಡಿ ಹೋಗಿದ್ದಾರೆ ಅವರು. ಅವ್ರು ಬಂದಿರೋದು ಸ್ಕಿನ್ ಕಾಯಿಲೆಯಿಂದ ಸ್ಟಿರಾಯ್ಡ್ ಯೂಸ್ ಭಾಳ ಮಾಡಿದ್ರು ಅವರು ಹೊರಗಡೆ. ಅದಕ್ಕಾಗಿ ನಾವೆಲ್ಲ ಇನ್ವೆಸ್ಟಿಗೇಷನ್ ಮಾಡಬೇಕು, ಅಡ್ಮಿಟ್ ಇರ್ರಿ ಅಂತಂದು ಹೇಳಿದರೂ ಸಹ ನಾವು ಇರೋದಿಲ್ಲ ಅಂತಂದು ಹೇಳಿ ಹೋಗಿದ್ದಾರೆ ಅವರು.